ಜ್ಯೋತಿಷ್ಯ ಚಿಹ್ನೆಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ನೋಡಿದರೆ ಮುಂದಿನ ಸಮಯಗಳು ಸಾಮಾನ್ಯವಾಗಿರುವಂತೆ ಕಾಣುತ್ತಿಲ್ಲ. ಕೆಲವು ಸಂದರ್ಭಗಳು ಉದ್ಭವಿಸುವ ಸಾಧ್ಯತೆ ಇದೆ. ನಿಮ್ಮ ಹಣೆ ಬರಹ, ನಿಮ್ಮ ಕರ್ಮ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬಹಳ ಸಮಯದಿಂದ ನಿಯಂತ್ರಿಸುತ್ತಿರುವ ಆ ಅದೃಶ್ಯ ಶಕ್ತಿಗೆ ಸಂಬಂಧಿಸಿರುವ ಸಾಧ್ಯತೆಗಳಿವೆ. ಬದಲಾವಣೆಗೆ ಸಿದ್ಧತೆ ಮತ್ತು ಕಳೆದ ಕೆಲವು ದಿನಗಳಿಂದ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಚಡಪಡಿಕೆ ಅನುಭವಿಸುತ್ತಿದ್ದರೆ, ಅದೇ ಆಲೋಚನೆಗಳು ನಿಮಗೆ ಮತ್ತೆ ಮತ್ತೆ ಬರುತ್ತಿದ್ದರೆ, ನಿಮ್ಮ ಮನಸ್ಸಿಗೆ ಏನೋ ಬರುತ್ತಿದೆ, ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತೀರಿ, ಹಳೆಯದೇನೋ ನೆನಪಿಗೆ ಬರುತ್ತದೆ ಮತ್ತು ಜೀವನದಲ್ಲಿ ಏನೋ ಬದಲಾಗಲಿದೆ ಎಂದು ನಿಮಗೆ ಅನಿಸುತ್ತದೆ, ದೊಡ್ಡದಾಗಿರುತ್ತದೆ. ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ. ಏನಾದರೂ ದೊಡ್ಡ ವಿಷಯ ಸಂಭವಿಸುತ್ತಿದ್ದರೆ ಅದನ್ನು ಕೇವಲ ಮನಸ್ಸಿನ ಭ್ರಮೆ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ, ಏಕೆಂದರೆ ಬದಲಾವಣೆ ಬರುವ ಮೊದಲು ಹಲವು ಬಾರಿ ಮನಸ್ಸು ಮತ್ತು ಪರಿಸರ ಎರಡೂ ಬದಲಾಗುತ್ತದೆ, ಕೆಲವು ಚಿಹ್ನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಇಲ್ಲಿಯೇ ದೊಡ್ಡ ರಹಸ್ಯ ಅಡಗಿದೆ. ನೀವು ಸಾಮಾನ್ಯವೆಂದು ಪರಿಗಣಿಸುವ ಸಮಯ ಶಕ್ತಿಗಳು ಸೂಚಿಸುತ್ತಿವೆ. ಅದೇ ಸಮಯದಲ್ಲಿ ನಿಮ್ಮ ಜೀವನದ ಪ್ರಸ್ತುತ ದಿಕ್ಕನ್ನು ಬದಲಾಯಿಸುವ ಪರಿಸ್ಥಿತಿ ಉದ್ಭವಿಸಬಹುದು. ಈ ಬದಲಾವಣೆಯು ಹಣಕ್ಕೆ ಸಂಬಂಧಿಸಿರಬಹುದು, ಆರೋಗ್ಯ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿರಬಹುದು, ಕುಟುಂಬದಲ್ಲಿನ ಹಳೆಯ ಉದ್ವಿಗ್ನತೆಯ ಅಂತ್ಯ, ಅಥವಾ ಅಲ್ಲಿದ್ದ ಯಾರಾದರೂ ಮತ್ತೆ ಕಾಣಿಸಿಕೊಳ್ಳುವುದರಿಂದ. ಇದು ಕುಟುಂಬದಲ್ಲಿನ ಕೆಲವು ಹಳೆಯ ಉದ್ವಿಗ್ನತೆಯ ಅಂತ್ಯಕ್ಕೆ ಸಂಬಂಧಿಸಿರಬಹುದು, ಅಥವಾ ಅದು ನೀವು ನಿಮ್ಮ ಜೀವನದಿಂದ ಬಹುತೇಕ ಹೊರಗುಳಿದಿರುವ ವ್ಯಕ್ತಿಯಾಗಿರಬಹುದು. ಹೌದು ಸ್ನೇಹಿತರೆ, ಕಳೆದುಹೋದ ಪ್ರೀತಿಯೂ ಸಹ ಈ ಚಿಹ್ನೆಯ ಭಾಗವಾಗಿರಬಹುದು. ಯಾರಾದರೂ ಒಮ್ಮೆ ನಿಮಗೆ ತುಂಬ ಹತ್ತಿರವಾಗಿದ್ದರೆ, ಆದರೆ ಸಂದರ್ಭಗಳು ನಿಮ್ಮನ್ನು ಬೇರ್ಪಡಿಸಿದ್ದರೆ, ಸಂವಹನ ನಿಂತುಹೋಯಿತು ಅಥವಾ ತಪ್ಪು ಗ್ರಹಿಕೆಗಳು ಹೆಚ್ಚಾದವು, ಕಳೆದಿದೆ ಮತ್ತು ಆ ವ್ಯಕ್ತಿ ಮತ್ತೆಂದೂ ಬರುವುದಿಲ್ಲ ಎಂದು ನೀವು ಮನಸ್ಸಿನಲ್ಲಿ ಒಪ್ಪಿಕೊಂಡಿದ್ದೀರಿ, ಆಗ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯುವ ಸಾಧ್ಯತೆ ಇದೆ. ಅದೇ ವ್ಯಕ್ತಿ ಖಂಡಿತವಾಗಿಯೂ ಹಿಂತಿರುಗುತ್ತಾನೆ ಎಂದು ಇದರ ಅರ್ಥವಲ್ಲ, ಆದರೆ ಶಕ್ತಿಯು ಹಳೆಯ ಸಂಬಂಧದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಖಂಡಿತವಾಗಿಯೂ ಅದು ಸಾಧ್ಯ. ಮತ್ತು ನೆನಪಿಡಿ, ಪ್ರತಿ ಮರಳುವಿಕೆಯು ಪ್ರೀತಿಯ ಮರಳುವಿಕೆ ಅಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ನಿಮ್ಮೊಂದಿಗೆ ಇರಲು ಮಾತ್ರ ಹಿಂದಿರುಗುತ್ತಾನೆ, ಜೀವನದಲ್ಲಿ ಅಪೂರ್ಣ ಅಧ್ಯಾಯವನ್ನು ಪೂರ್ಣಗೊಳಿಸಬಹುದು, ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಹಣ ಮತ್ತು ಕೆಲಸದ ನಡುವೆ ವಿಶೇಷ ಸಂಬಂಧವೂ ಇದೆ. ಸಂಕೇತ ಕಾಣಿಸಿಕೊಳ್ಳುತ್ತಿದೆ. ದೀರ್ಘಕಾಲದವರೆಗೆ ಪಾವತಿ, ಉದ್ಯೋಗ, ವ್ಯವಹಾರ, ಒಪ್ಪಂದ, ಬಾಕಿಯಿರುವ ಕೆಲಸ ಅಥವಾ ಆರ್ಥಿಕ ಅವಕಾಶಕ್ಕಾಗಿ ಕಾಯುತ್ತಿರುವವರು ಇದನ್ನು ಪರಿಗಣಿಸಬೇಕು. ಕಾಯುತ್ತಿದ್ದವರಿಗೆ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸಬಹುದು. ನೀವು ಕಾಯುತ್ತಿದ್ದ ಹಾದಿಯು ಮುಚ್ಚಲ್ಪಡುವ ಸಾಧ್ಯತೆ ಇದೆ. ಅದೇ ಹಾದಿಯಲ್ಲಿ ಹೊಸ ಅವಕಾಶವೊಂದು ಕಾಣಿಸಿಕೊಳ್ಳಬಹುದು ಎಂದು ನಾನು ಅರ್ಥ ಮಾಡಿಕೊಂಡೆ. ಯಾರಿಂದಲೋ ಕರೆ, ಹಳೆಯ ಸಂಪರ್ಕದ ಹಠಾತ್ ಸಕ್ರಿಯಗೊಳ್ಳುವಿಕೆ, ಅಥವಾ ಯಾರೊಂದಿಗಾದರೂ ಭೇಟಿಯಾಗುವುದು, ಮೇಲಧಿಕಾರಿ ಅಥವಾ ಪರಿಚಯಸ್ಥರೊಂದಿಗಿನ ಸಂಭಾಷಣೆ, ಅಥವಾ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸವು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುವುದು. ಅಂತಹ ಘಟನೆಗಳು ಈ ಬದಲಾವಣೆಯನ್ನು ಸೂಚಿಸುತ್ತವೆ. ಒಂದು ಆರಂಭವನ್ನು ಮಾಡಬಹುದು, ನಿಮ್ಮ ಕ್ರಿಯೆಗಳು ಅದನ್ನು ಬೆಂಬಲಿಸಿದರೆ. ಭವಿಷ್ಯವು ಕೆಲವೊಮ್ಮೆ ವಿಳಂಬ ಎಂದರೆ ನಿರಾಕರಣೆ ಎಂದು ನಿಮಗೆ ಅರಿತುಕೊಳ್ಳುವಂತೆ ಮಾಡಬಹುದು. ಜೀವನದಲ್ಲಿ ಕೆಲವು ವಿಷಯಗಳು ಬಹಳಷ್ಟು ಪ್ರಯತ್ನದ ನಂತರವೂ ನಿಜವಾಗುವುದಿಲ್ಲ ಎಂದು ನೀವು ಬಹುಶಃ ಗಮನಿಸಿರಬಹುದು. ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಅವನು ಪ್ರಾರ್ಥಿಸುತ್ತಾನೆ ಮತ್ತು ಕಾಯುತ್ತಾನೆ, ಆದರೆ ಫಲಿತಾಂಶಗಳು ಬರುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ, ವರ್ಷಗಳ ಕಠಿಣ ಪರಿಶ್ರಮದ ಫಲಿತಾಂಶಗಳು ಒಂದೇ ಬಾರಿಗೆ ಗೋಚರಿಸುವ ಅವಕಾಶವು ಉದ್ಭವಿಸುತ್ತದೆ. ನಿಮ್ಮ ಪರಿಸ್ಥಿತಿಯು ಇದೇ ದಿಕ್ಕಿನಲ್ಲಿ ಸಾಗುತ್ತಿರಬಹುದು. ಮತ್ತು ಈಗ ಈ ಸಂಪೂರ್ಣ ರಹಸ್ಯವನ್ನು ಇನ್ನಷ್ಟು ಆಳವಾಗಿಸುವ ಸೂಚನೆಯ ಬಗ್ಗೆ ಮಾತನಾಡೋಣ. ವಿಶೇಷವಾಗಿ ಸೂರ್ಯಾಸ್ತದ ನಂತರ ನೀವು ಇದ್ದಕ್ಕಿದ್ದಂತೆ ಒಂದು ನಿರ್ದಿಷ್ಟ ಶಬ್ದ, ಪಕ್ಷಿ, ಬೆಳಕು, ಕನಸು, ಸಂದೇಶ, ಫೋನ್ ಕರೆ ಅಥವಾ ಯಾವುದೇ ಇತರ ಮಾಹಿತಿಯನ್ನು ಅನುಭವಿಸಿದರೆ. ಜೀವನದಲ್ಲಿ ಕೆಲವು ವಿಷಯಗಳು ಬಹಳಷ್ಟು ಪ್ರಯತ್ನದ ನಂತರವೂ ನಿಜವಾಗುವುದಿಲ್ಲ ಎಂದು ನೀವು ಬಹುಶಃ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಗಮನಿಸಿರಬಹುದು, ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಅವರು ಪ್ರಾರ್ಥಿಸುತ್ತಾರೆ ಮತ್ತು ಕಾಯುತ್ತಾರೆ, ಆದರೆ ಫಲಿತಾಂಶಗಳು ಬರುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ, ವರ್ಷಗಳ ಕಠಿಣ ಪರಿಶ್ರಮದ ಫಲಿತಾಂಶಗಳು ಒಂದೇ ಬಾರಿಗೆ ಗೋಚರಿಸುವ ಅವಕಾಶವು ಉದ್ಭವಿಸುತ್ತದೆ. ನಿಮ್ಮ ಪರಿಸ್ಥಿತಿಯು ಇದೇ ದಿಕ್ಕಿನಲ್ಲಿ ಸಾಗುತ್ತಿರಬಹುದು. ಮತ್ತು ಈಗ ಈ ಸಂಪೂರ್ಣ ರಹಸ್ಯವನ್ನು ಇನ್ನಷ್ಟು ಆಳವಾಗಿಸುವ ಸೂಚನೆಯ ಬಗ್ಗೆ ಮಾತನಾಡೋಣ. ವಿಶೇಷವಾಗಿ ಸೂರ್ಯಾಸ್ತದ ನಂತರ ನೀವು ಇದ್ದಕ್ಕಿದ್ದಂತೆ ಒಂದು ನಿರ್ದಿಷ್ಟ ಶಬ್ದ, ಪಕ್ಷಿ, ಬೆಳಕು, ಕನಸು, ಸಂದೇಶ,
ಎಂದರೆ ನಿಮ್ಮ ಮನಸ್ಸು ನೀವು ಇದುವರೆಗೆ ನೋಡಿರದ ಬದಲಾವಣೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿರುವ ಸಮಯ. ಹೌದು ಸ್ನೇಹಿತರೆ, ಇಲ್ಲಿಯೇ ಕರ್ಮವು ಕಾರ್ಯರೂಪಕ್ಕೆ ಬರುತ್ತದೆ. ಒಂದು ಪಾತ್ರ ಬಹಿರಂಗಗೊಳ್ಳುತ್ತದೆ. ದೇವರ ಚಿಹ್ನೆಗಳು ಯಾವಾಗಲೂ ನೇರ ಪದಗಳಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಅವು ವ್ಯಕ್ತಿಯ ರೂಪದಲ್ಲಿ ಬರುತ್ತವೆ, ಕೆಲವೊಮ್ಮೆ ಒಂದು ಅವಕಾಶವಾಗಿ, ಕೆಲವೊಮ್ಮೆ ಒಂದು ಅಡಚಣೆಯಾಗಿ ಮತ್ತು ಇನ್ನು ಕೆಲವೊಮ್ಮೆ ನಾವು ಆರಂಭದಲ್ಲಿ ದುರದೃಷ್ಟವೆಂದು ಪರಿಗಣಿಸುವ ಘಟನೆಯಾಗಿ ಬರುತ್ತವೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನಾದರೂ ಸ್ಥಗಿತಗೊಂಡು ನಿಮಗೆ ಎಷ್ಟು ನಿರಾಶೆಯ ಉಂಟು ಮಾಡಿದರೆ ಅದರ ಹಿಂದೆ ಯಾರೋ ಇರುವ ಸಾಧ್ಯತೆ ಇದೆ. ಇನ್ನೊಂದು ಮಾರ್ಗವು ರೂಪುಗೊಳ್ಳುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಕ್ತಿ ಬದಲಾವಣೆಗಳು, ವರ್ಗಾವಣೆಗಳು ಹೆಚ್ಚಾಗಿ ಮೊದಲು ಅಸ್ಥಿರತೆಯನ್ನು ಸೃಷ್ಟಿಸುತ್ತವೆ, ನಂತರ ಹೊಸ ದಿಕ್ಕನ್ನು ಸೃಷ್ಟಿಸುತ್ತವೆ. ಆದರೆ ನಿರೀಕ್ಷಿಸಿ, ಇಲ್ಲಿ ಇನ್ನೊಂದು ಪ್ರಮುಖ ಅಂಶವಿದೆ. ಹಳೆಯ ಕುಟುಂಬದ ವಿಷಯವೊಂದು ಮತ್ತೆ ಬೆಳಕಿಗೆ ಬರಬಹುದು. ಮನೆಯಲ್ಲಿ ಯಾರಾದರೂ ಸದಸ್ಯರ ಕಳವಳವು ಹಿಂದಿನ ನಿರ್ಧಾರದ ಬಗ್ಗೆ ಭಿನ್ನಾಭಿಪ್ರಾಯ ಅಥವಾ ಉದ್ವಿಗ್ನತೆಯಾಗಿದ್ದರೆ ಅದನ್ನು ಸಂವಾದದ ಮೂಲಕ ಪರಿಹರಿಸುವ ಸಾಧ್ಯತೆ ಇರಬಹುದು. ನೀವು ಬಹಳ ದಿನಗಳಿಂದ ಕೋಪಗೊಂಡಿದ್ದ ಯಾರದ್ದೋ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಯನ್ನು ಗಮನಿಸಿರಬಹುದು. ಕೆಲವೊಮ್ಮೆ ಒಂದು ಸರಳ ಸಂದೇಶವು ಸಂಬಂಧಗಳನ್ನು ಬದಲಾಯಿಸಬಹುದು. ಕೆಲವೊಮ್ಮೆ ಒಂದು ಫೋನ್ ಕರೆ ವರ್ಷಗಳ ಅಂತರವನ್ನು ಕಡಿಮೆ ಮಾಡಬಹುದು ಮತ್ತು ಕೆಲವೊಮ್ಮೆ ಕೇವಲ ಒಂದು ವಾಕ್ಯವು ಮುರಿದ ಸಂಬಂಧವನ್ನು ಪುನರುಜ್ಜೀವನಗೊಳಿಸಬಹುದು. ನೀವು ಉಳಿಸಲು ಬಯಸುವ ಸಂಬಂಧವನ್ನು ಹೊಂದಿದ್ದರೆ ಅಹಂಕಾರಕ್ಕಿಂತ ಸಂವಹನಕ್ಕೆ ಆದ್ಯತೆ ನೀಡಿ, ಏಕೆಂದರೆ ಒಳಗೆ ಬರುವ ಶಕ್ತಿಯು ನಿಮಗೆ ಸಂಪರ್ಕ ಸಾಧಿಸಲು ಅವಕಾಶಗಳನ್ನು ನೀಡಬಹುದು. ಆದರೆ ಆ ಅವಕಾಶವನ್ನು ಸ್ವೀಕರಿಸುವುದು ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ನಿರ್ಧಾರವನ್ನು ಅವಲಂಬಿಸಿರುತ್ತದೆ. ಅದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅನಿರೀಕ್ಷಿತ ತಿರುವು ಸಾಧ್ಯ. ಮದುವೆಗಾಗಿ ಕಾಯುತ್ತಿರುವವರಿಗೆ ಕೌಟುಂಬಿಕ ಚರ್ಚೆ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು. ಮದುವೆಯಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ದೀರ್ಘಕಾಲದ ಅಡಚಣೆಯು ಸಡಿಲಗೊಳ್ಳುವ ಲಕ್ಷಣಗಳನ್ನು ಕಾಣಬಹುದು. ಆದಾಗ್ಯೂ ಯಾವುದೇ ಸಂಬಂಧಕ್ಕೆ ಆತುರ ಪಡಬೇಡಿ. ಕೇವಲ ಭಾವನೆಗಳಿಂದಲ್ಲ, ತಿಳುವಳಿಕೆ ಮತ್ತು ನಡವಳಿಕೆಯಿಂದಲೂ ನಿರ್ಣಯಿಸಬೇಕು. ತಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿರುವವರು ಜಾಗರೂಕರಾಗಿರಬೇಕು. ಇನ್ನು ಆಶಾವಾದಿಗಳಿಗೆ ಇದು ಸಮಯ. ಜ್ಯೋತಿಷ ಚಿಹ್ನೆಗಳು ಸಂಭಾವ್ಯತೆಯನ್ನು ಸೂಚಿಸಬಹುದು, ಆದರೆ ನಿಜವಾದ ಫಲಿತಾಂಶವು ಸಂದರ್ಭಗಳನ್ನು ಅವಲಂಬಿಸಿರುತ್ತದೆ ಮತ್ತು ಆರೋಗ್ಯ ಸೇರಿದಂತೆ ಹಲವು ಅಂಶಗಳು ಅದರ ಮೇಲೆ ಅವಲಂಬಿತವಾಗಿವೆ. ಆರೋಗ್ಯದ ಬಗ್ಗೆ ಒಂದು ವಿಷಯವನ್ನು ನೆನಪಿಡಿ. ಆಧ್ಯಾತ್ಮಿಕ ಶಕ್ತಿ ಅಥವಾ ನಿಮ್ಮ ದೇಹದ ಸಂಕೇತಗಳು ಎಷ್ಟೇ ಸಕಾರಾತ್ಮಕವಾಗಿದ್ದರೂ ಅವುಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಸಮಸ್ಯೆ ಮುಂದುವರೆದರೆ ವೈದ್ಯಕೀಯ ಸಲಹೆ ಪಡೆಯುವುದು ಸೂಕ್ತವಾಗಿದೆ. ನಿಜವಾದ ಪವಾಡಗಳು ಕೇವಲ ಹೊರಗೆ ಮಾತ್ರ ಸಂಭವಿಸಿರುವುದಿಲ್ಲವಾದ್ದರಿಂದ ವೈದ್ಯಕೀಯ ಸಲಹೆ ಪಡೆಯುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಿಜವಾದ ಪವಾಡಗಳು ಸಂಭವಿಸಿದಾಗ ಎಂದರೆ ಒಬ್ಬ ವ್ಯಕ್ತಿಯು ತನ್ನೊಳಗೆ ಮುರಿದು ಹೋದ ನಂತರ ಪುನರ್ನಿರ್ಮಿಸಲು ಸಾಧ್ಯವಾಗುತ್ತದೆ ಮತ್ತು ಬಹುಶಃ ಈ ಸಂಪೂರ್ಣ ಚಿಹ್ನೆಯ ಆಳವಾದ ಅರ್ಥವಾಗಿದೆ. ನಿಮ್ಮ ಪ್ರಗತಿಯಿಂದ ಅತೃಪ್ತರಾಗಿರುವ ಕೆಲವು ಜನರು ನಿಮ್ಮ ಸುತ್ತಲೂ ಇರಬಹುದು. ಶತ್ರು ಯಾವಾಗಲೂ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಅವನು ತನ್ನ ನಿಜವಾದ ಗುರುತನ್ನು ಮರೆಮಾಡಲು ಪ್ರಯತ್ನಿಸುತ್ತಿರಬಹುದು. ಜನರು ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅದೇ ಸಮಯದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವಂತೆ ನಟಿಸುತ್ತಿದ್ದಾರೆ. ಆದ್ದರಿಂದ ಭವಿಷ್ಯದಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಜಾಗರೂಕರಾಗಿರಿ. ಎಲ್ಲವನ್ನೂ ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ವಿಶೇಷವಾಗಿ ಹಣ, ವ್ಯವಹಾರ, ಉದ್ಯೋಗ ಅಥವಾ ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಬಂದಾಗ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಳಿ. ನಿಮಗೆ ಉತ್ತಮವಾಗಿರಬಹುದು. ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ಒಬ್ಬ ವ್ಯಕ್ತಿಗೆ ಇಷ್ಟವಾಗುವುದಿಲ್ಲ ಎಂಬ ಸೂಚನೆಗಳಿವೆ, ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಕಾರ್ಯಗಳು ಶುದ್ಧವಾಗಿದ್ದರೆ, ನಿಮ್ಮ ಉದ್ದೇಶಗಳು ಸರಿಯಾಗಿದ್ದರೆ ಮತ್ತು ನೀವು ಯಾರಿಗೂ ಹಾನಿಯನ್ನು ಬಯಸದಿದ್ದರೆ, ನಕಾರಾತ್ಮಕತೆಯನ್ನು ತಪ್ಪಿಸಲು ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿ, ನಿಮ್ಮ ಸ್ವಂತ ಬುದ್ಧಿವಂತಿಕೆ ಮತ್ತು ನಿಮ್ಮ ವಿವೇಚನೆ. ಈಗ ನೀವು ತಿಂಗಳುಗಳಿಂದ ಕಾಯುತ್ತಿದ್ದ ವಿಷಯವು ಇದ್ದಕ್ಕಿದ್ದಂತೆ ನೆರವೇರಿದರೆ ಊಹಿಸಿ. ಇದ್ದಕ್ಕಿದ್ದಂತೆ ಅದು ನೀವು ಮಾತನಾಡುವ ಭರವಸೆಯನ್ನು ಕಳೆದುಕೊಂಡಿರುವ ಯಾರನ್ನಾದರೂ ಸಂಪರ್ಕಿಸಿ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕುಟುಂಬದ ಸುದ್ದಿ ಹಠಾತ್ ತಿಳಿದು ಬಂದರೆ ಮತ್ತು ಆ ಕ್ಷಣದಲ್ಲಿ ನೀವು ಒಂದು ಆಧ್ಯಾತ್ಮಿಕ ಚಿಹ್ನೆಯನ್ನು ಸ್ವೀಕರಿಸಿದರೆ ಅದು ಒಂದೇ ಒಂದು ವಿಷಯವನ್ನು ಮನಸ್ಸಿಗೆ ತರುತ್ತದೆ. ಬಹುಶಃ ಇದು ನಾನು ಕಾಯುತ್ತಿದ್ದ ಸಮಯ. ಹಾಗಾದರೆ ನೀವು ಚಿಹ್ನೆಯನ್ನು ಗುರುತಿಸುತ್ತೀರಾ? ಅದು ಅತ್ಯಂತ ಮುಖ್ಯವಾದ ಪ್ರಶ್ನೆ, ಏಕೆಂದರೆ ಅದು ಒಂದು ದೊಡ್ಡ ಪವಾಡ. ಅದು ಯಾವಾಗಲೂ ಶಬ್ದದೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅದು ಸಂಪೂರ್ಣವಾಗಿ ಮೌನವಾಗಿರುತ್ತದೆ. ನಂತರ ಹಲವು ಬಾರಿ ನಿಮ್ಮ ಕಣ್ಣುಗಳು ಮೊದಲು ಗುರುತಿಸಲು ಸಾಧ್ಯವಾಗದ ಅದೇ ಚಿಹ್ನೆಗಳನ್ನು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಈಗ ಘಟನೆಯನ್ನು
ಎಚ್ಚರಿಕೆಯಿಂದ ಆಲಿಸಿ. ಅತ್ಯಂತ ಬಲಿಷ್ಠವಾಗಿ ಕಾಣುತ್ತಿರುವ ಶಕ್ತಿಯು ನಿಮ್ಮ ಅದೃಷ್ಟಕ್ಕೆ ಮಾತ್ರ ಸಂಬಂಧಿಸಿಲ್ಲ, ಅದು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ಸಂದೇಶಕ್ಕೂ ಸಂಬಂಧಿಸಿದೆ. ವ್ಯಕ್ತಿ ಮತ್ತು ಅದು ಹೊರಗೆ ಕತ್ತಲೆಯಾಗಿರುವ ಸಮಯವಾಗಿರಬಹುದು, ಆದರೆ ನಿಮಗಾಗಿ ಹೊಸ ಬೆಳಕು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಒಂದು ಪ್ರಶ್ನೆ ಏನೆಂದರೆ, ಆ ಸಂಕೇತವು ಯಾವ ರೂಪವನ್ನು ಪಡೆಯುತ್ತದೆ ಮತ್ತು ಅದನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಯಾವ ಬಾಗಿಲುಗಳು ತೆರೆಯಬಹುದು, ಏಕೆಂದರೆ ನಿಜವಾದ ರಹಸ್ಯವು ಆ ಒಂದು ಚಿಹ್ನೆಯಲ್ಲಿ ಅಡಗಿದೆ. ಅದು ಹೆಚ್ಚಿನದನ್ನು ಸೂಚಿಸುತ್ತದೆ, ಅದನ್ನು ಹೆಚ್ಚಿನ ಜನರು ನೋಡಿದಾಗಲೂ ಗುರುತಿಸುವುದಿಲ್ಲ. ಹೌದು ಸ್ನೇಹಿತರೆ, ಆ ಚಿಹ್ನೆ, ನಾವು ಇದನ್ನು ಈಗಷ್ಟೇ ಚರ್ಚಿಸಿದ್ದೇವೆ ಮತ್ತು ಆಗ ಆ ರಹಸ್ಯದ ಪದರಗಳು ನಿಧಾನವಾಗಿ ಬಹಿರಂಗಗೊಳ್ಳುತ್ತಿವೆ. ನೆನಪಿಡಿ, ಜ್ಯೋತಿಷ್ಯ ಚಿಹ್ನೆಗಳು ಒಂದು ಘಟನೆಯನ್ನು ಸೂಚಿಸುತ್ತವೆ, ಯಾವುದನ್ನೂ ಖಾತರಿಪಡಿಸುವುದಿಲ್ಲ, ಬದಲಿಗೆ ಸಾಧ್ಯತೆಗಳು ಮತ್ತು ಶಕ್ತಿಗಳ ದಿಕ್ಕನ್ನು ಸೂಚಿಸುತ್ತದೆ. ಮತ್ತು ಈ ಸಮಯದಲ್ಲಿ ರೂಪುಗೊಳ್ಳುತ್ತಿರುವ ದಿಕ್ಕಿನ ಬಗ್ಗೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ನೀವು ಬಹುತೇಕ ಭರವಸೆ ಕಳೆದುಕೊಂಡಿರುವ ಸ್ಥಳದಿಂದ ಬದಲಾವಣೆ ಪ್ರಾರಂಭವಾಗಬಹುದು. ನೀವು ನಿಮ್ಮ ಮನಸ್ಸಿನಿಂದ ದೂರ ತಳ್ಳಿದ ವ್ಯಕ್ತಿಯನ್ನು ನೀವು ಇದ್ದಕ್ಕಿದ್ದಂತೆ ಏಕೆ ನೆನಪಿಸಿಕೊಳ್ಳುತ್ತೀರಿ ಎಂದು ಯೋಚಿಸಿ. ನೀವು ಹಲವು ಬಾರಿ ಪ್ರಯತ್ನಿಸಿದ ಅದೇ ಕೆಲಸಕ್ಕೆ ಸಂಬಂಧಿಸಿದ ಒಂದು ಚಿಹ್ನೆಯು ಮತ್ತೆ ಮತ್ತೆ ಬರುತ್ತಿದೆ ಮತ್ತು ಇಡೀ ಪರಿಸರವು ಶಾಂತವಾಗಿರವು ರಾತ್ರಿಯಲ್ಲಿ ಮಾತ್ರ ಏಕೆ ನಿಮ್ಮ ಮನಸ್ಸಿಗೆ ಬರುತ್ತದೆ. ಹಳೆಯ ವಿಷಯಗಳು ಇಷ್ಟು ಬೇಗ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು ಏಕೆ? ಅದು ಕೇವಲ ಕಾಕತಾಳೀಯವಾಗಿರಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದನ್ನು ನಮ್ಮೊಳಗೆ ನಡೆಯುತ್ತಿರುವ ಪ್ರಕ್ರಿಯೆಯ ಸಂಕೇತವೆಂದು ಅರ್ಥಮಾಡಿಕೊಳ್ಳುವುದು ಸಹಾಯಕವಾಗಬಹುದು. ಆದರೆ ನಿರೀಕ್ಷಿಸಿ, ಇಲ್ಲಿದೆ ಒಂದು ಆಳವಾದ ರಹಸ್ಯವಿದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಸನ್ನಿಹಿತವಾದಾಗ ಮೊದಲು ಅಲುಗಾಡಬಹುದು. ಹಳೆಯ ವಿಷಯಗಳು, ಹಳೆಯ ಸಂಬಂಧಗಳು ಬುಡಮೇಲಾಗುತ್ತವೆ. ಬಾಕಿ ಉಳಿದಿರುವ ಕೆಲಸಗಳು ಇದ್ದಕ್ಕಿದ್ದಂತೆ ಮತ್ತೆ ಹುಟ್ಟಿಕೊಳ್ಳುತ್ತವೆ. ಹಳೆಯ ಸಂಬಂಧಗಳು ಕಲಕುತ್ತವೆ, ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಹುಟ್ಟಿಕೊಳ್ಳುತ್ತವೆ. ಹಳೆಯ ಸಂಪರ್ಕಗಳು ಇದ್ದಕ್ಕಿದ್ದಂತೆ ಸಕ್ರಿಯವಾಗುತ್ತವೆ, ಒಳಗೆ ವಿಚಿತ್ರವಾದ ಅಶಾಂತಿಯನ್ನು ಸೃಷ್ಟಿಸುತ್ತವೆ. ಅದಕ್ಕಾಗಿಯೇ ನೀವು ಸ್ವಲ್ಪ ಸಮಯದಿಂದ ಒಂದೇ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದರೆ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ಅದು ಸಾಧ್ಯವಾಗುತ್ತದೆ. ಸಂದರ್ಭಗಳು ಆಂತರಿಕವಾಗಿ ಬದಲಾಗುತ್ತಿವೆ ಎಂದು ಸೂಚಿಸುತ್ತದೆ. ಇದೇ ಚಿಹ್ನೆಯು ಹಣಕಾಸಿನ ವಿಷಯದಲ್ಲಿಯೂ ಕಂಡುಬರುತ್ತದೆ. ಆದಾಯ ಹೆಚ್ಚುತ್ತಿರುವ ವೆಚ್ಚಗಳು ಹೊಂದಿರುವ ಕುಟುಂಬದಲ್ಲಿ ಅಥವಾ ನಿರಂತರವಾಗಿ ಪಾವತಿಗಾಗಿ ಕಾಯುತ್ತಿರುವ ವ್ಯಾಪಾರ ಮಾಲೀಕರಿಗೆ ಮುಂಬರುವ ಸಮಯವು ಪರಿಹಾರಕ್ಕಾಗಿ ಕೆಲವು ಅವಕಾಶಗಳನ್ನು ತರಬಹುದು. ಹಳೆಯ ಕ್ಲೈಂಟ್, ಬಾಕಿ ಇರುವ ಕೆಲಸ ಅಥವಾ ಹೊಸ ಕೆಲಸಗಾರರೊಂದಿಗೆ ಸಂಪರ್ಕ ಹೊಂದಬಹುದು. ಸ್ನೇಹಿತ ಅಥವಾ ಪರಿಚಯಸ್ಥರ ಮೂಲಕ ಹೊಸ ಅವಕಾಶ ಹೊರಹೊಮ್ಮಬಹುದು. ಆದಾಗ್ಯೂ ಇಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಹಣಕಾಸಿನ ಅವಕಾಶ ಇದ್ದಕ್ಕಿದ್ದಂತೆ ಒದಗಿ ಬಂದರೆ ಕೇವಲ ಉತ್ಸಾಹದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕಾಗದ ಪತ್ರಗಳು, ನಿಯಮಗಳು ಅಥವಾ ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ, ಏಕೆಂದರೆ ಹೊಳೆಯುವ ಎಲ್ಲವೂ ಎಂದಿಗೂ ಒಳ್ಳೆಯ ಐಡಿಯಾ ಆಗಿರುವುದಿಲ್ಲ ಅಥವಾ ಅಸ್ತಿತ್ವದಲ್ಲಿಲ್ಲ. ಜ್ಯೋತಿಷಶಾಸ್ತ್ರದ ಪ್ರಕಾರ ಶಕ್ತಿಯು ಅವಕಾಶವನ್ನು ಸೂಚಿಸುತ್ತದೆ, ಆದರೆ ಸರಿಯಾದ ಅವಕಾಶಗಳನ್ನು ಗುರುತಿಸುವುದು ನಿಮ್ಮ ವಿವೇಚನೆಯನ್ನು ಅವಲಂಬಿಸಿರುತ್ತದೆ. ಮತ್ತು ಈಗ ಉದ್ಯೋಗಗಳ ಬಗ್ಗೆ ಮಾತನಾಡೋಣ. ದೀರ್ಘಕಾಲದವರೆಗೆ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ತಮ್ಮ ಪ್ರಸ್ತುತ ಉದ್ಯೋಗದಿಂದ ಬದಲಾವಣೆಯನ್ನು ಹುಡುಕುತ್ತಿರುವವರಿಗೆ ಸಂದೇಶ, ಫೋನ್ ಕರೆ ಅಥವಾ ಪರಿಚಯದ ಮೂಲಕ ದಾರಿ ತೆರೆಯುವ ಸಾಧ್ಯತೆ ಇರಬಹುದು. ನೀವು ಬಹುತೇಕ ಮರೆತಿದ್ದ ಅರ್ಜಿಯ ಕುರಿತು ಅಧಿಸೂಚನೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಕೆಲಸದ ಸ್ಥಳದ ಮೇಲೆ ಪರಿಣಾಮ ಬೀರಬಹುದು. ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಇದು ಒತ್ತಡದಂತೆ ಭಾಸವಾಗಬಹುದು, ಆದರೆ ಈ ಜವಾಬ್ದಾರಿಯು ಅಂತಿಮವಾಗಿ ನಿಮ್ಮ ಗುರುತನ್ನು ಬಲಪಡಿಸುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅನಗತ್ಯ ವಿವಾದಗಳನ್ನು ತಪ್ಪಿಸಿ, ಏಕೆಂದರೆ ಮುಂಬರುವ ಸಮಯವು ನಿಮಗೆ ಕಠಿಣ ಪರಿಶ್ರಮದಿಂದ ತುಂಬಿರುತ್ತದೆ. ನಿಮ್ಮ ನಡವಳಿಕೆಯನ್ನು ಸಹ ಪರೀಕ್ಷಿಸಬಹುದು. ವ್ಯವಹಾರದಲ್ಲಿರುವವರಿಗೆ ಮತ್ತೊಂದು ಪ್ರಮುಖ ಚಿಹ್ನೆ, ಹಳೆಯ ಸಂಪರ್ಕ ಸಿಗಬಹುದು. ಹೊಸ ವ್ಯಾಪಾರ ಅವಕಾಶ ಹೊರಹೊಮ್ಮಬಹುದು. ನೀವು ದೀರ್ಘಕಾಲದಿಂದ ಗಂಭೀರವಾಗಿ ಪರಿಗಣಿಸದ ಯಾರಾದರೂ ನಿಮ್ಮ ಭವಿಷ್ಯದ ಪಾಲುದಾರರಾಗಬಹುದು. ಇದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಆದಾಗ್ಯೂ ಯಾವುದೇ ಪಾಲುದಾರಿಕೆಯನ್ನು ಪ್ರವೇಶಿಸುವ ಮೊದಲು ಸರಿಯಾದ ಶ್ರದ್ಧೆ ವಹಿಸುವುದು ಮುಖ್ಯ, ಏಕೆಂದರೆ ಈ ಸಮಯವು ಲಾಭವನ್ನು ತರುವ ಸಾಧ್ಯತೆಯಿದೆ, ಗೊಂದಲದ ಸಾಧ್ಯತೆಯೂ ಇದೆ ಮತ್ತು ಇಲ್ಲಿಯೇ ವಿಧಿ ಮತ್ತು ಕರ್ಮವು ಛೇದಿಸುತ್ತದೆ. ಬಾಗಿಲು ತೆರೆಯಬಹುದು, ಆದರೆ ನೀವು ನಿಮ್ಮೊಳಗೆ ಹೆಜ್ಜೆ ಹಾಕಬೇಕು. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ. ಕುಟುಂಬದಲ್ಲಿಯೂ ಸಂತೋಷ, ನೆಮ್ಮದಿ ಕಾಣಿಸಿಕೊಳ್ಳಲಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.